मधमल इसको ले एल्ले में प्रसिद्ध शाबाश बेटा बहुत बढ़िया ಇಟ್ಲೊಂದು ನೋಡಿ ಅವರಿಗೆ ಪಾಪ ಮದುವೆ ಆಗ್ಲಿಲ್ಲ ಐಸ್ ಕಳ್ಳ ನೋಡಿ ಐಸ್ ಕಳ್ಳ चीटिंग करता है तू चीटिंग 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 करता है तू ನಮಸ್ತೆ ಕರುನಾಡು. ಇವತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೇವೆ. ಎಲ್ಲಿ ಅಂತ ಹೇಳ್ತೀನಿ. ಈ ಜಾಗದಲ್ಲಿ ಎಲ್ಲ ಥರದ ಮೀನುಗಳು ಮತ್ತು ವಿಶೇಷವಾದ ಸೀ ಫಿಶಸ್ ನಮಗೆ ಅತಿ ಹೆಚ್ಚು ಮತ್ತು ಕಡಿಮೆ ದರದಲ್ಲಿ ದೊರೆಯುವಂಥ ಸ್ಥಳವೆಂದರೆ ಅದುವೇ ಮಂಗಳೂರಿನ ದಕ್ಕೆ. ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಒಳ್ಳೆಯ ಫಿಶ್ ಫ್ರೈ ಮಾಡಲಿಕ್ಕೆ ಮೀನು ತರುವ ಅಂತ ಡಿಸೈಡ್ ಮಾಡಿ ಫ್ರೆಂಡ್ನ ಕಾರ್ ತಗೊಂಡು ಹೊರಟೇ ಬಿಟ್ವಿ. ಸ್ನೇಹಿತರೆ, ನೀವು ಕೂಡ ಮಂಗಳೂರಿಗೆ ಬಂದಾಗ ಈ ಜಾಗಕ್ಕೆ ಒಮ್ಮೆ ಭೇಟಿ ನೀಡೋದನ್ನು ಮಾತ್ರ ಮರಿಬೇಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಜಾಗವಿರೋದು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿನಿಂದ 1-2 ಕಿಲೋಮೀಟರ್ ದೂರದಲ್ಲಿ. ನೀವು ಇಲ್ಲಿ ಬಂದು ಯಾರನ್ನಾದರೂ ಕೇಳಿದರೆ ಈ ಜಾಗಕ್ಕೆ ದಾರಿ ತೋರಿಸ್ತಾರೆ. ಮಂಗಳೂರೆಂದರೆ ಮೊದಲೇ ನೆನಪಾಗೋದು ಕಡಲ ತೀರಗಳು ಮತ್ತು ಮಂಗಳೂರಿನ ರುಚಿಯಾದ ಮೀನುಗಳು ಮತ್ತು ಅಡುಗೆಗಳು ಹಾಗೂ ಮಂಗಳೂರಿನ ಅಚ್ಚ ಕನ್ನಡ ಭಾಷೆ ಮಾತನಾಡುವ ಬುದ್ಧಿವಂತ ಜನರು. ದಕ್ಕೆಗೆ ಎಂಟ್ರಿ ಆಗುವ ಮೊದಲು ಕೆಲವಷ್ಟು ಚಾರ್ಜಸ್ಗಳಿರುತ್ತೆ. 2 ವೀಲರ್ಗಾದರೆ 10 ರೂಪಾಯಿ ಮತ್ತು 4 ವೀಲರ್ಗಳಿಗೆ 20 ರೂಪಾಯಿ ಇರುತ್ತೆ. ಅದನ್ನು ಪೇ ಮಾಡಿ ಒಳಗಡೆ ಹೋದ್ವಿ. ನೀವೇನಾದರೂ ಈ ಜಾಗಕ್ಕೆ ಭೇಟಿ ಕೊಡ್ತೀರಿ ಅಂದರೆ ಬೆಳಗಿನ ಜಾವ 5ರಿಂದ 10 ಗಂಟೆಯ ಒಳಗಡೆ ಬಂದರೆ ನಿಮಗೆ ಫ್ರೆಶ್ ಮತ್ತು ಕಡಿಮೆ ದರದಲ್ಲಿ ಹೆಚ್ಚಿನ ಮೀನುಗಳು ಸಿಗುತ್ತೆ. ನಾವು ಈಗ ಮಧ್ಯಾಹ್ನ ಬಂದಿದ್ದೀವಿ, ಸೊ ಹಾಗಾಗಿ ಮೀನುಗಳು ಖಾಲಿಯಾಗಿದೆ ಮತ್ತು ಫ್ರೆಶ್ ಇರೋದಿಲ್ಲ. ಪರವಾಗಿಲ್ಲ, ಬಂದಿದ್ದಕ್ಕಾಗಿ ಯಾವುದಾದರೂ ಒಂದು ಮೀನುಗಳನ್ನು ತಗೊಂಡ್ವಿ. ಅದನ್ನು ರಿಪೇರಿ ಮಾಡಿಕೊಡಲು ಅಲ್ಲಿಯೇ ಬಹಳಷ್ಟು ಜನರು ಕಾರ್ಮಿಕರು ಇರ್ತಾರೆ. ಅವರಿಗೆ ಒಂದಿಷ್ಟು ಹಣ ಕೊಟ್ಟರೆ ಅವರೇ ಶುದ್ಧ ಮಾಡಿಕೊಡ್ತಾರೆ. ನಾವು ಇವರ ಹತ್ರ ನೀಡಿದ್ವಿ. ಅವರು ತಿಳಿಸಿದ್ರು ಅವರ ಹೆಸರು ವಸಂತಿ, ಮೂಲತಃ ತಮಿಳುನಾಡಿನವರು. ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಯೇ ಒಂದಿಷ್ಟು ಬೆಕ್ಕುಗಳು ಫ್ರೆಶ್ ಮೀನು ತಿಂದು ಕೂಡ ಬದುಕುತ್ತಿದ್ದೇವೆ. ಇಲ್ಲಿ ಒಂದು ದೊಡ್ಡ ಮೀನಿದೆ, ಇದರ ಹೆಸರು ತಿಳಿದಿಲ್ಲ. ನಿಮಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಮಾಡಿ. मधमल इसको ले एल्ले में प्रसिद्ध ಪ್ರಶ್ನೆ ಮಾಡು. ಕಟ್ ಮಂತ್ ನಮಗೆ ಕಟ್ಟಾಗಿ ಬಿಡಿ. ನಾವು ಡಿಸ್ಕೋ ಮೀನನ್ನು ತಗೊಂಡ್ವಿ. ಇದರಲ್ಲಿ ಹೈ ಪ್ರೋಟೀನ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು ಹೆಚ್ಚಾಗಿ ಇರುತ್ತೆ. ಇದು ನಮ್ಮ ಮಾಂಸಖಂಡ ಮತ್ತು ಬ್ರೈನ್ಗೆ ತುಂಬ ಒಳ್ಳೆಯದು. ಇಲ್ಲಿಯ ಮೀನುಗಾರರ ಬದುಕು ಈ ಬೋಟಿನಲ್ಲಿ, ಅಲ್ಲಿಯೇ ಅವರ ಜೀವನ. ಆದರೆ ಅಷ್ಟು ಸುಲಭವಲ್ಲ. ಬಹಳಷ್ಟು ತಿಂಗಳುಗಳ ಕಾಲ ಮೀನುಗಾರಿಕೆಗೆ ತೆರಳಿ ಹಿಂತಿರುಗುತ್ತಾರೆ. ಈ ವಿಡಿಯೋದಲ್ಲಿ ಮಂಗಳೂರಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.